ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ದಾವಣಗೆರೆಯಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. 3ನೇ ವಾರಕ್ಕೆ ಈ ಸಿನಿಮಾ ಕಾಲಿಟ್ಟಿದೆ. ಹೀಗಿರ್ಬೇಕಾದ್ರೆ ಮೊದಲ ವಾರ ಆಗಿ 2ನೇ ವಾರ ಈ ಸಿನಿಮಾ ದಾವಣಗೆರೆಯ 3 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇತ್ತು. ಜೊತೆಗೆ ಒಂದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲಿ. ಹೀಗಿರ್ಬೇಕಾದ್ರೆ ಇದೀಗ ಈ ಸಿನಿಮಾ 3ನೇ ವಾರಕ್ಕೆ ಕಾಲಿಟ್ಟಿದೆ. ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಯಾವ ರೀತಿಯ ಪ್ರದರ್ಶನವನ್ನ ಈ ಸಿನಿಮಾ ಕಾಣ್ತಾ ಇದೆ ಅಂತ ಕೇಳಿದ್ರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಮೂವಿ ಟೈಮ್. ಇದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಸಂಜೆ 7 ಗಂಟೆ ಪ್ರದರ್ಶನ. ನೋಡಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆಯನ್ನ ಪಡ್ಕೋತಾ ಇದೆ ಅದು 3ನೇ ವಾರದಲ್ಲೂ ಅಂತ. ಆಲ್ಮೋಸ್ಟ್ ಫುಲ್ ಮುಂಭಾಗದಲ್ಲಿ ಒಂದು ರೋ ಏನಿದೆ, ಹಾಗೆ 2ನೇ ರೋ ಇಲ್ಲಷ್ಟೇ ನಿಮ್ಗೆ ಇಲ್ಲಿ ಟಿಕೆಟ್. ಅದರಲ್ಲೂ ಮುಂಭಾಗದಲ್ಲಿ ಒಂದಿಷ್ಟು ಸೀಟುಗಳು ಭರ್ತಿಯಾಗಿವೆ. ರಾತ್ರಿ 10-15ರ ಪ್ರದರ್ಶನ. ಇದು ಕೂಡ ಅಷ್ಟೇ, ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ. ಹಿಂಭಾಗದಲ್ಲಿ 400 ರೂಪಾಯಿಯ ಟಿಕೆಟ್ ಏನಿದೆ, ಇದು ಕಾರ್ನರ್ ಸೀಟ್ ಒಂದಿಷ್ಟು, ಈ ಭಾಗದ ಕಾರ್ನರ್ ಸೀಟ್ ಒಂದಿಷ್ಟು. ಅದು ಬಿಟ್ಟರೆ ಮುಂಭಾಗದಲ್ಲಿ 10-15ಕ್ಕೆ ಪ್ರದರ್ಶನ. ಈಗ ಸಂಜೆ 5:45, ಇನ್ನು ಕೂಡ ಸಮಯ ಇದೆ, ಯಾವಾಗ ಬೇಕಾದ್ರೂ ಭರ್ತಿ ಆಗ್ಬೋದು. 7 ಗಂಟೆ ಪ್ರದರ್ಶನ ಏನಿದೆ ಇದು 100% ಹೌಸ್ಫುಲ್. ಇನ್ನು ಕೂಡ 1.25 ಗಂಟೆ ಇದೆ. ಇನ್ನು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಂತ ನೋಡೋದಾದ್ರೆ ಗೀತಾಂಜಲಿ ಚಿತ್ರಮಂದಿರ 6 ಗಂಟೆ ಪ್ರದರ್ಶನ. ನೋಡಿ ಬಾಲ್ಕನಿ ಆಲ್ಮೋಸ್ಟ್ ಫುಲ್ ಆಗಿದೆ. ದ್ವಿತೀಯ ದರ್ಜೆ ಇದು ಕೂಡ ಅಷ್ಟೇ, 3ನೇ ವಾರದ ರೆಸ್ಪಾನ್ಸ್ ಇದು. ರಾತ್ರಿ 9 ಗಂಟೆ ಪ್ರದರ್ಶನ. ಇದು ಕೂಡ ಅಷ್ಟೇ ನೋಡಿ, 150 ರೂಪಾಯಿ ಟಿಕೆಟ್ ಒಂದು ಸೈಡ್ ಇಲ್ಲಿ ಭರ್ತಿಯಾಗಿದೆ, ಮತ್ತೆಲ್ಲ ಖಾಲಿ ಇದೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಮತ್ತೊಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಸಿನಿಮಾದ ಪ್ರದರ್ಶನ, ಅದು ತ್ರಿಶೂಲ್. ಸಂಜೆ 6 ಗಂಟೆ ಪ್ರದರ್ಶನ, ಇನ್ನು 1/4 ಗಂಟೆ ಇದೆ. ಬಾಲ್ಕನಿಯಲ್ಲಿ ನಿಮಗೆ ಟಿಕೆಟ್ ಇಲ್ಲ, ಬಾಲ್ಕನಿಯಲ್ಲಿ ಟಿಕೆಟ್ ಕೇವಲ 2. 6 ಗಂಟೆ ಪ್ರದರ್ಶನಕ್ಕೆ 3ನೇ ವಾರ. ಇದು ದ್ವಿತೀಯ ದರ್ಜೆ. ನೋಡಿ ಹಿಂಭಾಗದಲ್ಲೆಲ್ಲ ಇಲ್ಲಿ ಭರ್ತಿಯಾಗಿದೆ, ಮುಂಭಾಗದಲ್ಲಿ ಒಂದಿಷ್ಟು ಸೀಟುಗಳಿವೆ. ರಾತ್ರಿ 9 ಗಂಟೆ ಪ್ರದರ್ಶನ. ಇದು ಕೂಡ ಅಷ್ಟೇ, ಹಿಂಭಾಗದಲ್ಲೆಲ್ಲ ಮಧ್ಯ ಸೀಟುಗಳೆಲ್ಲ ಇಲ್ಲಿ ಭರ್ತಿಯಾಗಿದೆ. ಒಂದಿಷ್ಟು ಸೀಟುಗಳು ಬಾಲ್ಕನಿಯಲ್ಲಿ ಇದೆ. ಹಾಗೆ ದ್ವಿತೀಯ ದರ್ಜೆಯಲ್ಲಿ ನಿಮ್ಗೆ ಟಿಕೆಟ್ ಸಿಗುತ್ತೆ. ಇನ್ನು ಈ ತ್ರಿಶೂಲ್ ಚಿತ್ರಮಂದಿರ ಏನಿದೆ, ಇದರ ಪಕ್ಕದಲ್ಲೇ ಮತ್ತೊಂದು ತ್ರಿನೇತ್ರ ಚಿತ್ರಮಂದಿರ ಇದೆ. ಈ ತ್ರಿನೇತ್ರ ಚಿತ್ರಮಂದಿರದಲ್ಲೂ ಕೂಡ 2ನೇ ವಾರದವರೆಗೆ ಈ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು. ತ್ರಿನೇತ್ರ ಹಾಗೆ ತ್ರಿಶೂಲ್ ಜೊತೆಗೆ ಗೀತಾಂಜಲಿಯಲ್ಲೂ ಕೂಡ. ಈ ವಾರದಿಂದ ತ್ರಿನೇತ್ರ ಚಿತ್ರಮಂದಿರದಲ್ಲಿ ಪ್ರದರ್ಶನ ಇಲ್ಲ, ತ್ರಿಶೂಲ್ ನಲ್ಲಿ ಇದೆ. ಅದು ಈ ಮಟ್ಟದ ಭರ್ಜರಿಯಾದಂತಹ ಪ್ರದರ್ಶನ. ಒಟ್ಟು ಎಷ್ಟು ಚಿತ್ರಮಂದಿರ ದಾವಣಗೆರೆಯಲ್ಲಿ? ಸದ್ಯಕ್ಕೆ 2 ಸಿಂಗಲ್ ಸ್ಕ್ರೀನ್, ಒಂದು ಮಲ್ಟಿ ಸ್ಕ್ರೀನ್. ತ್ರಿನೇತ್ರದಲ್ಲಿ ದಿನ 4 ಆಟ, ಹಾಗೆ ಗೀತಾಂಜಲಿಯಲ್ಲೂ ಕೂಡ 4 ಆಟ. ಮೂವಿ ಟೈಮ್ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ದಿನ 5 ಆಟ. ಭರ್ಜರಿಯಾದಂತಹ ಪ್ರದರ್ಶನಕ್ಕೆ ದಾವಣಗೆರೆ ಸಾಕ್ಷಿಯಾಗ್ತಾ ಇದೆ. ದಾವಣಗೆರೆಯಲ್ಲಿ ಎಲ್ಲಾ ಸಿನಿಮಾಗಳು ಅಷ್ಟೇ, ಅದಕ್ಕೊಂದು ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ದಾವಣಗೆರೆಯಲ್ಲಿ ಸಿನಿಮಾವನ್ನ ಪ್ರೀತಿಸ್ತಾರೆ ಆ ಮಟ್ಟಕ್ಕೆ. ಒಳ್ಳೆ ಸಿನಿಮಾಗಳು ಬಂದಾಗ ದಾವಣಗೆರೆಯಲ್ಲಿ ಯಾವತ್ತೂ ಕೂಡ ಅಲ್ಲಿನ ಪ್ರೇಕ್ಷಕರು ಕೈ ಬಿಟ್ಟಿಲ್ಲ. ಅದೆಂತ ಸಿನಿಮಾ ಆಗಿದ್ರು ಕೂಡ ಒಳ್ಳೆಯ ಸಿನಿಮಾಗಳನ್ನ ದಾವಣಗೆರೆಯ ಮಂದಿ ಮುಗಿಬಿದ್ದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ. ಇದೀಗ ಕಾಂತಾರ ಸಿನಿಮಾದ ಸರದಿ. ಅಲ್ಲಿ ಚಿತ್ರಮಂದಿರಗಳಷ್ಟೇ ತುಂಬಾನೇ ಚೆನ್ನಾಗಿದೆ, ಅತ್ಯದ್ಭುತವಾದಂತ ಚಿತ್ರಮಂದಿರಗಳು. ಈ ಪೈಕಿ ಗೀತಾಂಜಲಿಯಾಗೆ ತ್ರಿಶೂಲ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಜೊತೆಗೆ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರವಾದ ಮೂವಿ ಟೈಮ್ ನಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಇದೇ ರೀತಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.